ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವೆರಿ ಸ್ಪೆಷಲ್ ಡೇನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಇವತ್ತೇನಂದರೆ ಸ್ಪೆಷಲ್ ಥಂಬ್‌ನೈಲ್ ನೋಡಿ ನಿಮ್ಗೆ ಗೊತ್ತಿರುತ್ತೆ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಇವತ್ತು. ಸೊ ತುಂಬಾ ಖುಷಿಯಾಗುತ್ತೆ. ಜೂನ್ ಅಂತ ಬಂದರೆ ಬರ್ಡೇ ಆಗಿರ್ಬೋದು ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಫ್ಯಾಮಿಲಿ ಮೆಂಬರ್ಸ್ದೆಲ್ಲ ಆಲ್ಮೋಸ್ಟ್ ಬರ್ಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಇದೇ ಮಂತಲ್ಲಿದೆ. ಸೊ ತುಂಬಾ ಖುಷಿಯಾಗುತ್ತೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ. ಸೊ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ನಾವು ಫೋರಮ್ ಮಾಲ್ಗೆ ಬಂದಿದ್ದೀವಿ. ಏನು ನೋಡ್ತಾ ಇದ್ದೀನಿ, ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಹೋಗೋದು. ಸೊ ಪಾರ್ಕಿಂಗ್ ಮಾಡೋದೆಲ್ಲ ನೋಡ್ತಾ ಇದ್ದೀನಿ ಫುಲ್ ಸೀರಿಯಸ್ ಆಗಿ. ಇವಾಗ ಹೋಗೋದು, ಪಾರ್ಕಿಂಗ್ ಆಯ್ತು, ಇವಾಗ ಬರ್ತಿದ್ದಾರೆ. ಇವಾಗ ಒಳಗಡೆ ಫೋರಮ್ ಮಾಲ್ ಹೇಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ, ಬನ್ನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬಾ ಖುಷಿ ಆಯಿತು ನನಗೆ. ಒಳಗಡೆ ಎಂಟರ್ ಆದ ತಕ್ಷಣ ಮಾಲ್ಗೆ ಈ ಥರ ಫುಲ್ ಗ್ರೀನ್ ಇದೆಯಲ್ವಾ, ಅದು ನೋಡಿದ ತಕ್ಷಣ ವಾವ್ ಫೀಲ್ ಕೊಡುತ್ತೆ. ತುಂಬಾ ಖುಷಿ ಆಯಿತು ನಮಗೆ. ಹಾಗೆ ನಾವು ಹೋಗಿದ್ದ ಟೈಮ್ಗೆ ನಮ್ಮ ಪಾಪುಗೆ ಊಟದ ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಅಂತ ಹೇಳಿ ಹಂಗೆ ಊಟ ಕೊಡ್ಸೋಣ ಅಂತ ಹೇಳಿ ಬಂದ್ವಿ. ತುಂಬಾ ರಶ್ ಇದ್ದರು, ಹಾಗೆ ತುಂಬ ಅಳ್ತಾ ಇದ್ದ, ಅವನಿಗೆ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಅದಕ್ಕೆ ನಾವು ಇಡ್ಲಿ ಕೊಡಿಸಿದ್ವಿ. ಇವಾಗ ತಿಂತಾ ಇದ್ದಾನೆ ಇಡ್ಲಿನ. ಪಾಪು ನಾನ್ ವೆಜ್ನ ಅಷ್ಟು ಚೆನ್ನಾಗಿ ತಿನ್ನಲ್ಲ. ಸೊ ಹಾಗಾಗಿ ಅವ್ನಿಗೆ ಇಡ್ಲಿ ಕೊಡಿಸಿದ್ವಿ. ನಾನು ಹೈದ್ರಾಬಾದಿ ಕಾಂಬೋ ತೊಗೊಂಡೆ, ನಮ್ಮ ಹಸ್ಬೆಂಡ್ ಬೇರೆ ಕಾಂಬೋ ತೊಗೊಂಡ್ರು. ಬಟ್ ಅದರ ನೇಮು ನನಗೆ ಮರ್ತೋಗಿದೆ ಹೇಳೋಕ್ಕೆ. ಬಟ್ ತುಂಬಾ ಚೆನ್ನಾಗಿತ್ತು. ನಾನು ತೊಗೊಂಡಿರೋ ಕಾಂಬೋದಲ್ಲಿ ಬಿರಿಯಾನಿ ಚೆನ್ನಾಗಿತ್ತು, ಬಟ್ ಅವ್ರು ತೊಗೊಂಡಿರೋದು ಫುಲ್ ಕಾಂಬೋನೇ ಸೂಪರ್ ಇತ್ತು ಅಂತಲೇ ಹೇಳ್ಬೋದು. ಸೊ ಅವರು ರೆಫರ್ ಮಾಡಿದ್ರು ಆ ಕಾಂಬೋನ ಇಬ್ಬರು ತೊಗೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ನಾನು ಸೆಪ್ರೇಟ್ ತೊಗೊಳ್ಳೋಣ ಅಂತ ಹೇಳಿ ಹೈದ್ರಾಬಾದಿ ತೊಗೊಂಡೆ. ಬಟ್ ತಿಂದಮೇಲೆ ಅನ್ನಿಸ್ತು ತೊಗೋಬಾರ್ದಿತ್ತು ಅಂತ ಹೇಳಿ. ಬಟ್ ಏನು ಮಾಡೋಕ್ಕಾಗಲ್ವಲ್ಲ, ತೊಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ತಿಂದೆ. ಆಮೇಲೆ ಜ್ಯೂಸ್ ಮತ್ತು ಐಸ್ ಕ್ರೀಮ್ ಕೂಡ ನಮ್ಮ ಹಸ್ಬೆಂಡ್ ತೊಗೊಬಂದರು. ನಮ್ಮ ಪಾಪು ನೋಡಿಬಿಟ್ಟು ಊಟನೇ ಸ್ಟಾಪ್ ಮಾಡಿಬಿಟ್ಟ. ಇವಾಗ ನಮ್ಮ ಪಾಪುಗೆ ಎಲ್ಲವೂ ಕೂಡ ಟೇಸ್ಟ್ ಗೊತ್ತಾಗ್ತಾ ಇದೆ, ಯಾವುದು ಚೆನ್ನಾಗಿದೆ, ಅವ್ನಿಗೆ ಯಾವ್ದು ಇಷ್ಟ ಅದನ್ನು ಮಾತ್ರ ತಿಂತಾನೆ. ನಾವು ಐಸ್ ಕ್ರೀಮ್ ಜೊತೆಗೇ ಊಟ ತಿನ್ಸೋಕೆ ಹೋದರೆ ತಿಂತಾ ಇರಲಿಲ್ಲ. ಸೊ ತುಂಬಾ ಕ್ಲೆವರ್ ಆಗಿಬಿಟ್ಟಿದ್ದಾನೆ. ಚಿಕ್ಕ ಮಕ್ಳಿಗೆ ತುಂಬಾ ಕಷ್ಟ ಊಟ ಮಾಡಿಸೋದು. ಅವ್ರಿಗೇನು ಬೇಕೋ ಅದನ್ನೇ ನಾವು ಕೊಡಬೇಕಾಗುತ್ತೆ. ಅದು ಔಟ್ಸೈಡ್ ಬಂದಾಗ ಸಮಾಧಾನನೇ ಆಗೋದಿಲ್ಲ. ಸೊ ಔಟ್ಸೈಡೆಲ್ಲ ವ್ಯೂಸ್ ತೋರಿಸ್ಕೊಂಡು ಊಟ ಮಾಡಿಸಿದ್ವಿ. ಇಲ್ಲಿ ಗೇಮ್ಸ್ ಇದೆ, ಸೊ ನೋಡೋಣ ಯಾವ್ದಾದ್ರು ಗೇಮ್ ಆಡ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಊಟ ಎಲ್ಲ ಮುಗಿತು, ಇವಾಗ ಹೋಗೋದು. ಸೊ ಪಾಪುಗೆ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ ನಿದ್ದೆ. ಪಾಪು ಯಾವಾಗಲೂ ಕೂಡ ಏನಾದ್ರೂ ಔಟ್ಸೈಡ್ ಈ ಥರ ಕರ್ಕೊಂಡು ಬಂದಾಗ ನಿದ್ದೆನ ಕಂಟ್ರೋಲ್ ಮಾಡ್ತಾ ಇರ್ತಾನೆ ವ್ಯೂಸ್ ಎಲ್ಲ ನೋಡಿಕೊಂಡು. ಫುಲ್ ಅಳ್ತಾನೆ ಇವನು ಅಲ್ಲಿ ಫೋಟೋ ತಗೊಳಕ್ಕೆ. ಬೇಡ ಬಾಯ್, ಬೇಡ ಬೇಡ. ಬಾಯ್ ಮಾಡು. ಹಾಂ, ಪಾಪನ ಫೋಟೋ ತೆಗ್ಸೋಣ ಅಂತ ಹೇಳಿ ನಿಲ್ಸೋಕ್ಕೆ ಹೋದ್ವಿ ಗೊಂಬೆ ಹತ್ರ. ಬಟ್ ಅದು ಕೈಕಾಲು ಅಲ್ಲಾಡೋದು ನೋಡಿನೇ ಫುಲ್ ಭಯ ಪಡ್ಕೊಂಡ್ಬಿಟ್ಟ. ಸೊ ಹಾಗೆ ಸಮಾಧಾನ ಮಾಡಿದ್ದೇ ಆಯಿತು. ಸೊ ಇವಾಗ ಮೇಲ್ಗಡೆ ಕರ್ಕೊಂಡು ಬಂದಿದ್ದೀವಿ ಪಾಪನ ಆಟಾಡ್ಸೋಣ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಗೇಮ್ಸ್ ಎಲ್ಲ ಇಲ್ಲಿ. ಆಲ್ಮೋಸ್ಟು ನಾನು ಬೇರೆ ಕಡೆ ಮಾಲಲ್ಲಿ ಏನೇನೆಲ್ಲ ನೋಡಿದ್ದೀನೋ ಅದೇ ಗೇಮ್ಸ್ ಇದೆ, ಬಟ್ ಕೆಲವೊಂದು ಡಿಫ್ರೆಂಟಾಗಿ ಚೆನ್ನಾಗಿದೆ ಗೇಮ್ಸ್ ಎಲ್ಲ ಕೂಡ. ಪಾಪು ತುಂಬಾ ಚೆನ್ನಾಗಿ ಈ ಥರ ಔಟ್ಸೈಡ್ ಕರ್ಕೊಂಡು ಬಂದರೆ ಚೆನ್ನಾಗಿ ಆಟ ಆಡ್ತಾನೆ. ಈ ಥರ ಗೇಮ್ಸ್ ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಿರ್ತಾರಲ್ಲ, ಸೊ ಆವಾಗ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಸೊ ಹಾಗೆ ನಮಗೂ ಆಟ ಆಡಿಸ್ಬೇಕಂತ ಅನಿಸುತ್ತೆ. ಬಟ್ ಅಲ್ಲಿ ಕೆಲವೊಂದು ಏಜ್ ಲಿಮಿಟ್ ಇರೋದ್ರಿಂದ ಪಾಪುನ ಈ ಥರ ಟಾಯ್ಸ್ ಜೊತೆ ಮತ್ತು ಚಿಕ್ಕ ಚಿಕ್ಕ ಗೊಂಬೆಗಳ ಜೊತೆ ಅಷ್ಟೇ ಆಟ ಆಡ್ಸೋಕ್ಕಾಗುತ್ತೆ. ಜಾಸ್ತಿ ಬೇರೆ ಕಡೆ ಯಾವುದು ಕೂಡ ಗೇಮ್ ಆಡ್ಸೋಕ್ಕಾಗೋದಿಲ್ಲ. ಸೊ ಕೆಲವೊಂದನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡ್ತಾ ಇರ್ತಾನೆ. ಸೊ ನೋಡಿ ಎಷ್ಟು ತುಂಬಾ ಎಂಜಾಯ್ ಮಾಡ್ತಾನೆ ಅಂತಲೇ ಹೇಳ್ಬೋದು. ಈ ಥರ ಕಾರ್ ಡ್ರೈವಿಂಗ್ಸ್ ಆಗಿರ್ಬೋದು. ಸೊ ಇದ್ರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ತಾನೆ. ಸೊ ಹಾಗೆ ಕೆಲವೊಂದು ತುಂಬಾ ಚೆನ್ನಾಗಿರೋ ಗೇಮ್ಸ್ ಕೂಡ ಇತ್ತು, ಫುಲ್ ದೊಡ್ಡವ್ರು ಆಡೋದು ಕೂಡ. ಸೊ ನಮಗೇನೆ ಆಡಬೇಕಂತ ಅನಿಸ್ತಾ ಇತ್ತು ಕೆಲವೊಂದು ನೋಡಿದ ತಕ್ಷಣ. ಸೊ ಹಾಗೆ ಫೋಟೋಶೂಟ್ ಎಲ್ಲ ನಮ್ಮ ಪಾಪುಗೆ ಮಾಡಿದ್ವಿ, ಕೆಲವೊಂದು ಫೋಟೋ ತಗೊಂಡ್ವಿ. ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ನಾವು ಕೂಡ ಅವನ ಜೊತೆ ಒಂಥರ ಚೆನ್ನಾಗಿದೆ, ಕ್ಯೂಟ್ ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ವಿ. ಮತ್ತು ಇನ್ನೊಂದು ಗೇಮ್ ನೋಡಿದ್ವಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಫ್ಲೈಟ್ದು. ಬಟ್ ಸಖತ್ ಭಯ ಆಗುತ್ತೆ. ಅಲ್ಲಿ ಹೋದ್ರೆ
ಇಬ್ಬರು ಹೋಗಬೇಕು. ಬಟ್ ನಮ್ಮ ಪಾಪುನ ಬಿಟ್ಟು ಇಬ್ಬರೂ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಆ ಗೇಮ್ನ ಆಡಲಿಲ್ಲ. ಬಟ್ ನೋಡಿದ್ವಿ, ಜೀವ ಬಾಯಿಗೆ ಬಂದುಬಿಟ್ಟಿತ್ತು. ಆ ಥರ ಅನಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಆ ಥರ ಗೇಮ್ಸ್ ಎಲ್ಲ ಆಡಲಿಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಏನು ಮಾಡೋಣ, ಇಬ್ಬಿಬ್ಬರು ಹೋಗ್ಬೇಕಂತೆ. ಸೊ ಹಾಗಾಗಿ ಆಡಲಿಲ್ಲ. ಹಾಗೆ ಕೆಲವೊಂದು ಗೇಮ್ಸ್ನ ನಮ್ಮ ಪಾಪುಗೆ ಆಡಿಸಿದ್ವಿ. ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಎಲ್ಲ ಮಕ್ಕಳು ಕೂಡ ಖುಷಿಯಾಗಿ ಈ ಥರ ಎಲ್ಲ ಗೇಮ್ಸ್ನ ನಾವು ಜಾತ್ರೆಗಳೆಲ್ಲ ನೋಡ್ತಿದ್ವಿ. ಬಟ್ ಇವಾಗ ಯಾವ ಮಾಲ್ಗೆ ಹೋದ್ರೂ ಕೂಡ ಈ ಥರ ಎಲ್ಲ ಗೇಮ್ಸ್ ಇದೆ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂಥರ ಚೆನ್ನಾಗಿ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಮಾಲ್ ಕೂಡ ತುಂಬಾ ಅದ್ಭುತವಾಗಿದೆ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಈ ಮಾಲ್ನ ಆಲ್ರೆಡಿ ನೋಡಿದ್ದೀರಾ ಅವರು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸೊ ಕಮೆಂಟ್ ನೋಡಲಿಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ. ಹಾಗೆ ಕೆಲವೊಂದಷ್ಟು ಫೋಟೋಸ್ನ ತೊಗೊಂಡ್ವಿ. ಸೊ ಕ್ಯೂಟ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ಇವತ್ತು ಅಂತಲೇ ಹೇಳ್ಬೋದು. ಸೊ ಹಾಗೆ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಔಟ್ಸೈಡ್ ಬಂದು ನೋಡಿದ್ರೆ ಫುಲ್ ಮಳೆ ಬರ್ತಾ ಇದೆ. ಸೊ ಹಾಗೆ ಹೊರಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಎಂಜಾಯ್ ಮಾಡ್ದ ಪಾಪು? ಹಾಂ, ಚೆನ್ನಾಗಿತ್ತಾ? ಸೊ ಖುಷಿ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ವಿ. ಸೊ ಅಲ್ಲಿಂದ ಬಂದು ಮಾಲಿಂದ ಇವಾಗ ಫ್ರೆಶ್ ಅಪ್ ಆಗಿ ನೈಟ್ ಡಿನ್ನರ್ಗೆ ಪಲಾವ್ ಮತ್ತು ಕೇಕ್ನ ಮಾಡ್ತಾಯಿದ್ದೀನಿ. ಪಲಾವ್ ಸಿಂಪಲ್ಲಾಗಿ ಮಾಮೂಲಿ ಹೇಗೆ ಮಾಡ್ತಾರೋ ಎಲ್ಲರೂ ಅದೇ ಥರ ಮಾಡ್ತಾಯಿದ್ದೀನಿ. ಕೇಕ್ನ ಫಸ್ಟ್ ಟೈಮ್ ನಾನೇ ಮಾಡೋಣ ಮನೇಲಿ ಅಂತ ಹೇಳಿ ಇವತ್ತು ಮಾಡ್ತಾಯಿದ್ದೀನಿ. ಬಟ್ ಅದು ರೆಸಿಪಿನ ಕಂಪ್ಲೀಟಾಗಿ ನೆಕ್ಸ್ಟ್ ಯಾವಾಗಲಾದರೂ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಸೊ ಇವಾಗ ಪಲಾವ್ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ತರಕಾರಿ ಪಲಾವ್ ರೆಡಿ ಆಗ್ತಾ ಇದೆ. ಅಷ್ಟರೊಳಗಡೆ ನಾನು ಏನೇನೆಲ್ಲ ಬೇಕು ಅದನ್ನೆಲ್ಲ ಕೇಕ್ಗೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ಪು ಹೇಗೆಲ್ಲ ಮಾಡಿದೆ ಅಂತ ಹೇಳಿ, ಹೇಗೆಲ್ಲ ಮಾಡಬೇಕು ಅಂತ ಹೇಳಿ ನಾನು ಸೆಪ್ರೇಟ್ ವಿಡಿಯೋ ನಿಮಗೋಸ್ಕರನೇ ಕೇಕ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಕೇಕ್ ರೆಡಿ ಆಯಿತು. ಕೇಕ್ ಕಟಿಂಗ್ ಟೈಮ್. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go.